ಇದು ಒಂದು ತಳಿಯನ್ನು ನಾವು ಈ ಜೂನ್ ತಿಂಗಳ ಕೊನೆ ಒಳಗಡೆನೆ ಬಿತ್ತನೆ ಮಾಡಿಕೊಂಡು ಸಸ್ಯ ಮಡಿಯನ್ನು ಮಾಡಿಕೊಂಡು ಜುಲೈ ಮೊದಲ ವಾರದಲ್ಲಿ ನಾಟಿ ಮಾಡಬೇಕಾಗ್ತದೆ. ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರವು KRH2 ಮತ್ತು KRH4 ಎನ್ನುವ ಹೈಬ್ರಿಡ್ ಭತ್ತದ ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದೆ. ಭತ್ತದ ಇಳುವರಿಯನ್ನು ಹೆಚ್ಚು ಪಡಿಬೇಕಾದ್ರೆ ನಾವು ಈ ತಳಿಗಳ ಜೊತೆಗೆ ಸುಧಾರಿತ ಭತ್ತದ ತಳಿಗಳ ಜೊತೆಗೆ ಹೈಬ್ರಿಡ್ ತಳಿಗಳನ್ನು ಬಳಕೆ ಮಾಡ್ತಾ ಇದ್ದೇವೆ. ಈ ಹೈಬ್ರಿಡ್ ತಳಿಗಳು ಸುಧಾರಿತ ತಳಿಗಳಿಗಿಂತ 10% ಹೆಚ್ಚು ಇಳುವರಿಯನ್ನು ಕೊಡ್ತವೆ. ಅದರಲ್ಲೂ ವಿಶೇಷವಾಗಿ ನಾವು ಕರ್ನಾಟಕ ರಾಜ್ಯದ ಮಂಡ್ಯ ಸಂಶೋಧನಾ ಕೇಂದ್ರದಲ್ಲಿ KRH2 ಮತ್ತು KRH4 ಅಂತೇಳಿ 2 ಹೈಬ್ರಿಡ್ ತಳಿಗಳನ್ನು ಸಂಶೋಧನೆ ಮಾಡಿ ಬಿಡುಗಡೆ ಮಾಡಿದ್ದೇವೆ. ಈ KRH2 ಮತ್ತು KRH4 ಅಂತಕ್ಕಂಥ 2 ತಳಿಗಳು ಕೂಡ ನಮಗೆ ಈ ಜುಲೈ ತಿಂಗಳ ಮೊದಲ ವಾರದಲ್ಲಿ ಬಿತ್ತನೆ ಮಾಡಿ ಅಥವಾ ಮೊದಲಾರ್ಧದಲ್ಲಿ ಅಂದರೆ 15ರವರೆಗೂ ಕೂಡ ಸಸಿ ಮಡಿ ಮಾಡಿಕೊಂಡು ಜುಲೈ ಕೊನೆವರೆಗೂ ಕೂಡ ನಾಟಿ ಮಾಡ್ಬೋದು. ಸೊ ಈ ತಳಿಗಳು ಈ KRH2 ಅಂತಕ್ಕಂಥದ್ದು 120ರಿಂದ 125 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಇದು ಕೂಡ ಎಕರೆಗೆ ಸುಮಾರು 30ರಿಂದ 35 ಕ್ವಿಂಟಾಲಷ್ಟು ಇಳುವರಿಯನ್ನು ಕೊಡ್ತದೆ. ಕಾಳಿನ ಗುಣಮಟ್ಟ ಕೂಡ ಚೆನ್ನಾಗಿದೆ. ಅಂದರೆ IR 64 ಕಾಳಿನ ಒಂದು ಹೋಲಿಕೆಯನ್ನು ಈ KRH2ರಿಂದ ಪಡಿಬೋದು. ತುಂಬ ಎತ್ತರವಾಗಿ ಬೆಳೀತದೆ. ಹಾಗಾಗಿ ಹುಲ್ಲಿನ ಇಳುವರಿ ಕೂಡ ಈ KRH2ರಲ್ಲಿ ಚೆನ್ನಾಗಿ ಬರ್ತದೆ. ಧಾನ್ಯದ ಇಳುವರಿ ಕೂಡ ಸುಮಾರು 30ರಿಂದ 35 ಕ್ವಿಂಟಾಲನ್ನು ನಾವು ಈ ತಳಿಯಿಂದ ಪಡಿಬೋದು. ಇದರ ಜೊತೆಗೆ ಕಳೆದ 2 ವರ್ಷಗಳ ಹಿಂದೆ ನಾವು KRH4 ಅಂತಕ್ಕಂತಹ ತಳಿಯನ್ನು ಹೈಬ್ರಿಡ್ ತಳಿಯನ್ನು ಬಿಡುಗಡೆ ಮಾಡಿದ್ದೇವೆ. ಈ ಹೈಬ್ರಿಡ್ ತಳಿ ಕೂಡ 125ರಿಂದ 130 ಅಥವಾ 135 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಈ ಮಧ್ಯಮಾವಧಿ ತಳಿಯ ಹೈಬ್ರಿಡನ್ನು ಕೂಡ ನಾವು ಜುಲೈ 15ರವರೆಗೆ ಸಸ್ಯ ಮಡಿ ಮಾಡಿಕೊಂಡು ಜುಲೈ ಕೊನೆ ಒಳಗಡೆ ನಾಟಿ ಮಾಡಬೇಕಾಗ್ತದೆ. ಈ ಒಂದು ತಳಿಯಿಂದ ಕೂಡ ನಾವು ಅತ್ಯಧಿಕ ಇಳುವರಿಯನ್ನು ಸುಮಾರು 35ರಿಂದ 40 ಕ್ವಿಂಟಾಲಷ್ಟು ಇಳುವರಿಯನ್ನು ಈ ತಳಿಯಿಂದ ಪಡಿಬೋದು. ಈ KRH4 ಅಂತಕ್ಕಂತಹ ತಳಿಯ ಕಾಳುಗಳು ತುಂಬ ಸಣ್ಣದಾಗಿರ್ತದೆ ಮತ್ತು ಅಕ್ಕಿಯ ಗುಣಮಟ್ಟ ಕೂಡ ಉತ್ಕೃಷ್ಟವಾಗಿದೆ. ಹಾಗಾಗಿ ಇದನ್ನು ಅನ್ನ ಮಾಡೋದಕ್ಕೆ ಕೂಡ ಹೆಚ್ಚು ಸೂಕ್ತವಾಗಿದೆ. ರೈತರು ಈ KRH4 ಬೆಳಿಬೋದು. ಈ KRH4 ಬಿತ್ತನೆ ಮಾಡೋದಕ್ಕೆ ಮತ್ತು ನಾಟಿ ಮಾಡೋದಕ್ಕೆ ಜುಲೈ ತಿಂಗಳ ಮೊದಲ ವಾರ ಮತ್ತು ಜುಲೈ ತಿಂಗಳ ಕೊನೆ ಅತ್ಯಂತ ಸೂಕ್ತವಾದಂತಹ ಕಾಲ. ಈ ಒಂದು ತಳಿಯ ತುಂಬ ಎತ್ತರವಾಗಿ ಬೆಳೀತದೆ. ಸುಮಾರು 100ರಿಂದ 110 ಸೆಂಟಿಮೀಟರ್ವರೆಗೂ ಕೂಡ ಈ KRH4 ತಳಿ ಎತ್ತರವಾಗಿ ಬೆಳೀತದೆ. ಹಾಗಾಗಿ ಧಾನ್ಯದ ಇಳುವರಿ ಜೊತೆಗೆ ಹುಲ್ಲಿನ ಇಳುವರಿ ಕೂಡ ಹೆಚ್ಚು ಇಳುವರಿಯನ್ನು ನಾವು ಈ KRH4 ಹೈಬ್ರಿಡ್ನಿಂದ ಪಡಿಬೋದು. ಹೈಬ್ರಿಡ್ ತಳಿಗಳನ್ನು ಬೆಳೆಯಲು ಇಚ್ಛಿಸುವ ರೈತ ಬಾಂಧವರು ಪ್ರತಿ ವರ್ಷ ಹೊಸ ಬಿತ್ತನೆ ಬೀಜಗಳನ್ನು ಖರೀದಿಸಿ ತದನಂತರ ಬಿತ್ತನೆಗೆ ಬಳಸಬೇಕು ಎನ್ನುತ್ತಾರೆ ತಜ್ಞರು. KRH4 ಅಥವಾ KRH2 ಕೂಡ ಹೈಬ್ರಿಡ್ಗಳಾಗಿದ್ದು ಪ್ರತಿ ವರ್ಷ ಕೂಡ ಹೊಸ ಬಿತ್ತನೆ ಬೀಜವನ್ನೇ ನಾವು ಬಳಸಬೇಕಾಗ್ತದೆ. ಈಗಾಗಲೇ ಒಂದು ಸಾರಿ ಬೆಳೆದು KRH2 ನಾವು ಬೆಳೆದಿದ್ರೆ ಅದರಿಂದ ಬಂದಂತಹ ಧಾನ್ಯವನ್ನು ನಾವು ಬಿತ್ತನೆಗೆ ಬಳಸಬಾರ್ದು. ಮತ್ತು ಈ ಒಂದು ಬಿತ್ತನೆಯನ್ನು ಬೆಳೆಸಬೇಕಾದ್ರೆ ಎಕರೆಗೆ ಕೇವಲ 6 kg ಆದರೆ ಸಾಕಾಗ್ತದೆ. ನಾವು ಬೇರೆ ತಳಿಗಳಾದರೆ ಸುಮಾರು 20ರಿಂದ 25 kg ಅಥವಾ 30 kgವರೆಗೂ ಕೂಡ ನಾವು ಉಪಯೋಗ ಮಾಡ್ತೇವೆ ಪ್ರತಿ ಎಕರೆಗೆ. ಆದರೆ ಈ KRH4 ಮತ್ತು KRH2 ಅಂತಕ್ಕಂಥ ಹೈಬ್ರಿಡ್ಗಳ ಬೀಜವನ್ನು ನಾವು ಉಪಯೋಗ ಮಾಡಬೇಕಾದ್ರೆ ಎಕರೆಗೆ ಕೇವಲ 6 kg ಆದರೆ ಸಾಕಾಗುತ್ತೆ. ಈ 6 kg ಬಿತ್ತನೆ ಬೀಜವನ್ನು ಭಾಳ ವಿರಳವಾಗಿ ಸಸ್ಯ ಮಡಿಯಲ್ಲಿ ತೆಳುವಾಗಿ ಹಾಕ್ಕೊಂಡು ನಾವು ಪೈರನ್ನು ನಾಟಿ ಮಾಡುವಾಗ ಒಂದು ಗುಣಿಗೆ ಒಂದೇ ಪೈರನ್ನು ನಾಟಿ ಮಾಡಬೇಕಾಗ್ತದೆ. ಒಂದು ಗುಣಿಗೆ ಒಂದೇ ಪೈರನ್ನು ಸುಮಾರು 8 ಇಂಚು ಮತ್ತು 10 ಇಂಚು ಅಂತರದಲ್ಲಿ ನಾಟಿ ಮಾಡಿದ್ದೆ ಆದರೆ ಈ ಒಂದು ತಳಿಯಿಂದ ನಾವು ಎಕರೆಗೆ ನಾನು ಹೇಳಿದಾಗಲೇ ಸುಮಾರು 35ರಿಂದ 40 ಕ್ವಿಂಟಾಲ್ವರೆಗೂ ಕೂಡ ಇಳುವರಿಯನ್ನು ಪಡಿಬೋದು. ಮತ್ತು ಈ ಹೈಬ್ರಿಡನ್ನು ಬೆಳೀತಕ್ಕಂತಹ ರೈತರು ಬೇರೆ ಗೊಬ್ಬರಗಳನ್ನು ಕೂಡ ಹೆಚ್ಚು ಕೊಡಬೇಕಾಗ್ತದೆ. ಬೇರೆ ನಾವು ತಳಿಗಳನ್ನು ಬೆಳೆಯುವಾಗ ಏನು ಗೊಬ್ಬರ ಕೊಡ್ತೀವಿ ಅದಕ್ಕಿಂತ 25% ಹೆಚ್ಚು ಗೊಬ್ಬರವನ್ನು ಕೊಡಬೇಕಾಗ್ತದೆ. ಯಾಕೆಂದರೆ ಇವು ಹೆಚ್ಚು ಇಳುವರಿಯನ್ನು ಕೊಡೋದ್ರಿಂದ ಹೆಚ್ಚು ಪೋಷಕಾಂಶವನ್ನು ಕೂಡ ಭೂಮಿಯಿಂದ ಹೇಳ್ಕೊಳ್ತವೆ. ಹಾಗಾಗಿ ನಾವು ಪೋಷಕಾಂಶವನ್ನು ಹೆಚ್ಚು ಕೊಟ್ಟಷ್ಟು ಕೂಡ ನಮಗೆ ಪೂರ್ಣ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ರೈತರು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಈ ತಳಿಗಳಾಗ್ಬೋದು ಅಥವಾ ಹೊಸ ಹೈಬ್ರಿಡ್ಗಳಾಗ್ಬೋದು ಇದನ್ನು ಬಳಸುವಾಗ ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇರತಕ್ಕಂಥ ಕೃಷಿ ಇಲಾಖೆ ಸಿಬ್ಬಂದಿಯಿಂದ ಅಥವಾ ಹತ್ತಿರ ಇರತಕ್ಕಂತಹ ಕೃಷಿ ಸಂಶೋಧನಾ ಕೇಂದ್ರಗಳ ವಿಜ್ಞಾನಿಗಳಿಂದ ಪಡ್ಕೊಂಡು ಅದನ್ನು ಅಳವಡಿಸ್ಕೊಂಡು ಬೆಳೆದಿದ್ದೆ ಆದರೆ ನಾವು ಹೆಚ್ಚು ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚು ಇಳುವರಿ ಪಡೆಯೋದ್ರ ಜೊತೆಗೆ ನಾವು ಖರ್ಚನ್ನು ಕೂಡ ಕಡಿಮೆ ಮಾಡಬೇಕಾಗ್ತದೆ. ಖರ್ಚನ್ನು ಕಡಿಮೆ ಮಾಡ್ತಕ್ಕಂಥ ಕೆಲವೊಂದು ಬಾಬತ್ತುಗಳಲ್ಲಿ ಏನಂತಂದರೆ ನಾವು ಮಾಡ್ತಕ್ಕಂತಹ ನಿರ್ವಹಣಾ ವಿಧಾನಗಳನ್ನು ನಾವು ಹೆಚ್ಚು ಒತ್ತು ಕೊಡಬೇಕಾಗ್ತದೆ. ಒಂದು ಅಂತ ಹೇಳಿದ್ರೆ ಹೆಚ್ಚು ಸಾವಯವ ಗೊಬ್ಬರಗಳನ್ನು ನಾವು ಬಳಸಬೇಕಾಗ್ತದೆ. ಬೆಳೆ ಪರಿವರ್ತನೆಯನ್ನು ಮಾಡಬೇಕಾಗ್ತದೆ. ಪ್ರತಿ ವರ್ಷ ಕೂಡ ಭತ್ತ ಬೆಳೆದಂಥ ಜಮೀನಲ್ಲಿ ಮತ್ತೆ ಭತ್ತ ಬೆಳೆಯೋದ್ರಿಂದ ಆ ಪೋಷಕಾಂಶದ ಮಟ್ಟ ಕಡಿಮೆಯಾಗಿ ಇಳುವರಿ ಕಡಿಮೆ ಆಗ್ತದೆ. ಹಾಗಾಗಿ ಭತ್ತವನ್ನು ಬೆಳೆದಂತಹ ಜಮೀನಿನಲ್ಲಿ ನಾವು ದ್ವಿದಳ ಧಾನ್ಯಗಳನ್ನು ಬೆಳ್ಕೊಂಡು ಆನಂತರ ಮತ್ತೆ ಹಸಿರೆಲೆ ಗೊಬ್ಬರವನ್ನು ಬೆಳ್ಕೊಂಡು ಆನಂತರ ಭತ್ತವನ್ನು ಬೆಳೆಯೋದು ಹೆಚ್ಚು ಸೂಕ್ತ ಆಗ್ತದೆ. ಈ ರೀತಿ ಮಾಡೋದ್ರಿಂದ ನಮಗೆ ರೋಗ ರುಜಿನಗಳ ಬಾಧೆ ಕೂಡ ಕಡಿಮೆ ಆಗ್ತದೆ. ಈ ಗೊಬ್ಬರವನ್ನು ಜೊತೆಗೆ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಸಾವಯವ ಗೊಬ್ಬರವನ್ನು ಬಳಸಬೇಕು. ಮತ್ತು ಇತ್ತೀಚೆಗೆ ಸಾಕಷ್ಟು ಕಡೆ ಎಲ್ಲರೂ ಕೂಡ ಲಘು ಪೋಷಕಾಂಶಗಳನ್ನು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯ ಇದೆ. ಅದನ್ನು ಕೂಡ ಬಳಸೋದ್ರಿಂದ ನಾವು
ಒಂದು ಸಮತೋಲನವನ್ನು ಕಾಯ್ಕೊಂಡ ಹಾಗಾಗ್ತದೆ, ಪೋಷಕಾಂಶಗಳ ಸಮತೋಲನವನ್ನು. ಹಾಗಾದಾಗ ಮಾತ್ರ ನಮಗೆ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಮತ್ತು ನೀರಿನ ನಿರ್ವಹಣೆ ಮಾಡೋದು ಕೂಡ ಭಾಳ ಮುಖ್ಯ. ಕಾಲುವೆಯ ಪ್ರದೇಶಗಳಲ್ಲಿರ್ತಕ್ಕಂಥವು ನೀರಿನ ಲಭ್ಯತೆ ಜಾಸ್ತಿ ಇದ್ದರೆ ಅಂಥ ಕಡೆ ನೀರನ್ನ ಹಿತವಾಗಿ ಮತ್ತು ಮಿತವಾಗಿ ಬಳಸಬೇಕು. ನೀರನ್ನ ಜಾಸ್ತಿ ಕೊಟ್ಟೋದ್ರಿಂದ ಇಳುವರಿಯ ಪ್ರಮಾಣ ಏನು ಜಾಸ್ತಿ ಆಗೋದಿಲ್ಲ. ನೀರನ್ನು ನಾವು ಜಾಸ್ತಿ ಕೊಟ್ಟಷ್ಟು ಕೂಡ ಈ ಜಾಸ್ತಿ ರೋಗ ಬರೋದಕ್ಕೆ ಮತ್ತು ಕೀಟಗಳು ಬರೋದಕ್ಕೆ ಅನುವಾಗ್ತದೆ. ಹಾಗಾಗಿ ನೀರನ್ನು ಯಾವಾಗಲೂ ಕೂಡ ಭಾಳ ಮಿತವಾಗಿ ಕೊಡಬೇಕು ಮತ್ತು ನೀರನ್ನು ಆರಿಸಿ ಹೊಸದಾಗಿ ನೀರನ್ನು ಕೊಡಬೇಕು. ಇದರಿಂದ ರೋಗ ಬರ್ತಕ್ಕಂಥ ಕಡಿಮೆ ಆಗ್ತದೆ ಮತ್ತು ಕೀಟಗಳು ಬರ್ತಕ್ಕಂತಹ ಒಂದು ಅವಕಾಶ ಕೂಡ ಕಡಿಮೆ ಆಗ್ತದೆ. ಹೀಗೆ ರೈತರು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಎಲ್ಲವನ್ನು ಅಳವಡಿಸ್ಕೊಂಡು ಸಂಪೂರ್ಣ ಮಾಹಿತಿಯನ್ನು ಕೃಷಿ ಇಲಾಖೆಯಿಂದ ಅಥವಾ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿಂದ ಪಡೆದುಕೊಂಡು ಅದನ್ನು ಅಳವಡಿಸ್ಕೊಂಡು ಬೆಳೆದಾಗ ನಾವು ನಿಜವಾಗಿಯೂ ಕೂಡ ಭತ್ತದ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆದು ಹೆಚ್ಚಿನ ಲಾಭಾಂಶವನ್ನು ಪಡೆಯೋದಕ್ಕೆ ಸಹಕಾರಿಯಾಗ್ತದೆ. ಒಟ್ಟಾರೆ ರೈತ ಬಾಂಧವರು ತಮ್ಮ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ತಜ್ಞರ ಸಲಹೆ ಪಡೆದು ಬೆಳೆಗೆ ಅಗತ್ಯ ಪೋಷಕಾಂಶಗಳನ್ನು ಪೂರೈಸುವುದರ ಜೊತೆಗೆ ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸಿಕೊಂಡದ್ದೇ ಆದಲ್ಲಿ ಭತ್ತದ ಬೆಳೆಯಲ್ಲಿ ಉತ್ತಮ ಆದಾಯವನ್ನು ಗಳಿಸಬಹುದಾಗಿದೆ. ಬಿತ್ತನೆ ಬೀಜಗಳು ಕರ್ನಾಟಕ ರಾಜ್ಯದ ಬೀಜ ನಿಗಮ ಮತ್ತು ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ಕೇಂದ್ರಗಳಲ್ಲಿ ಲಭ್ಯ ಇರ್ತದೆ. ಇದನ್ನು ರೈತರು ಉಪಯೋಗಿಸ್ಕೊಂಡು ಇದನ್ನು ಬೆಳಿಬೋದು. किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों गांठ बांध लो, आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನ. यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10 से 15% नाइट्रोजन क्षमता। ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ.
ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಬೀಜ ಘಟಕವು ರಾಷ್ಟ್ರೀಯ ಬೀಜ ಯೋಜನೆಯಡಿಯಲ್ಲಿ ಸುಮಾರು 700 ಎಕರೆ ಪ್ರದೇಶದಲ್ಲಿ ತೊಗರಿ ಬೀಜ ಉತ್ಪಾದನೆಯನ್ನ ಕೈಗೊಂಡಿದೆ. ಆಸಕ್ತ ರೈತರಿಗೆ ಸೂಕ್ತ ಮಾಹಿತಿ ಹಾಗೂ ತರಬೇತಿ ನೀಡಿ ರೈತರ ಸಹಭಾಗಿತ್ವದಲ್ಲಿ ತೊಗರಿ ಬೀಜೋತ್ಪಾದನೆಯನ್ನ ಕೈಗೊಳ್ಳಲಾಗಿದೆ. ರೈತರಿಂದ ವಿಜ್ಞಾನಿಗಳ ಸಹಭಾಗಿತ್ವ ಅಂದರೆ ರೈತರಿಗೆ ನಾವು ಬೀಜಗಳನ್ನು ಕೊಟ್ಟು ಅವರ ಜಮೀನಿನಲ್ಲಿ ಹೋಗಿ ಅವರು ಏನೇನು ಮಾಡ್ತಾ ಇದ್ದಾರೆ, ಬೀಜ ಬಿತ್ತನೆ ಮಾಡುತ್ತವಿಂದ ಹಿಡಿದು ಬೀಜ ಮತ್ತು ಕಟಾವು ಮಾಡುವವರೆಗೆ ರೈತರ ಒಡನಾಡು ಮತ್ತು ಅವರ ಸಹಭಾಗಿತ್ವದಲ್ಲಿ ನಾವೆಲ್ಲ ರೈತರ ಬೀಜೋತ್ಪಾದನೆ ಮಾಡುವಾಗ ತರಬೇತಿಗಳನ್ನು ನೀಡಿ ಯಾವ ರೀತಿ ಬೀಜೋತ್ಪಾದನೆ ಮಾಡೋದು, ಯಾವ ರೀತಿ ನಮ್ಮ ರೋಗಿಂಗ್ ಮಾಡಬೇಕಾಗುತ್ತೆ, ಕಳೆಗಳನ್ನು ಕೀಳಬೇಕು ಮತ್ತು ಇತರೆ ಜಾತಿ ಗಿಡಗಳೇನಾದ್ರು ಬೀಜೋತ್ಪಾದನೆ ತಾಕಿನಲ್ಲಿ ಕಂಡು ಬಂದರೆ ಅವೆಲ್ಲವನ್ನು ನಾವು ಕೇಳಬೇಕು. ಇದನ್ನೆಲ್ಲ ಕೇಳತಕ್ಕಂಥ ನಾವು ತರಬೇತಿನ ರೈತರ ಜಮೀನಿನಲ್ಲೂ ಕೊಡ್ತೀವಿ ಮತ್ತು ರೈತರನ್ನ ಇಲ್ಲಿಗೂ ಕೂಡ ಕರ್ಕೊಂಬಂದು ನಾವು ತರಬೇತಿಯನ್ನು ನೀಡಿ ಯಾವ್ಯಾವ ರೈತರು ನಮಗೆ ಕಳೆದ ವರ್ಷ ನಮಗೆ ಬೀಜೋತ್ಪಾದನೆ ಮಾಡಿಕೊಟ್ಟವ್ರೆ ಅಂಥ ರೈತರನ್ನ ನಾವು ಆಯ್ಕೆ ಮಾಡಿಕೊಂಡು ಬೀಜೋತ್ಪಾದನೆಯನ್ನು ಮಾಡ್ತಾಯಿದ್ವಿ. ಈಗ ನಾವು ತೊಗರಿ ಬೆಳೆ ಹೇಳ್ದಂಗೆ ನಾವು ಸುಮಾರು BRG1, BRG2, BRG4, BRG5 ಈ ಥರ ತಳಿಗಳಲ್ಲಿ ನಾವು ಬೀಜೋತ್ಪಾದನೆಯನ್ನು ಕಂಡುಕೊಳ್ತಾ ಇದ್ದೀವಿ. ನಂತರ ಈ ತಳಿಗಳಲ್ಲಿ ನಾವು ಬೀಜೋತ್ಪಾದನೆ ತಗೊಂಡು ಮತ್ತು ಈ ಬೀಜಗಳನ್ನು ನಾವು ರೈತರಿಂದ ಪಡೆದುಕೊಂಡ ನಂತರ ಆ ಬೀಜಗಳನ್ನು ಸಂಸ್ಕರಣೆ ಮಾಡಿ ನಾವು ಅಂದರೆ ಬೀಜದಲ್ಲಿ ಇರ್ತಕ್ಕಂಥ ಕಸ ಕಡ್ಡಿಗಳನ್ನು ತೆಗೆದು ಅದರ ತೇವಾಂಶವನ್ನು ಕೂಡ ಕಡಿಮೆ ಮಾಡಿ ನಿಗದಿತ ಪ್ರಮಾಣದಲ್ಲಿ ತೇವಾಂಶವನ್ನು ಕಡಿಮೆ ಮಾಡಿ ಕಳೆ ಬೀಜಗಳು ಮತ್ತು ಇತರೆ ಬೀಜಗಳನ್ನು ನಾವೆಲ್ಲ ಆ ಉತ್ತಮ ಬೀಜವೊಂದಿಂದ ತೆಗೆದು ಬೀಜಗಳೇನು ನಾವು ರೈತರಿಗೆ ಈಗ 5 kg ಪ್ಯಾಕಿಂಗ್ ಆಗಿರ್ಬೋದು, 25 kg ಪ್ಯಾಕಿಂಗ್ ಆಗಿರ್ಬೋದು, ಆದರೆ ಒಂದೊಂದು ಎಕರೆ ತಿಪ್ಟೂರು ತಾಲೂಕು ಮಾರಕೊಂಡನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಬಿ ಸದಾಶಿವಪ್ಪ ಅವರು ತಮ್ಮ 2.5 ಎಕರೆ ಪ್ರದೇಶದಲ್ಲಿ ಬಹುಮಹಡಿ ಪದ್ಧತಿಯಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ತಮ್ಮ ಇಳಿ ವಯಸ್ಸಿನಲ್ಲಿಯೂ ಸದಾ ಹುರುಪು ಹಾಗೂ ಲವಲವಿಕೆಯಿಂದ ಯುವಕರನ್ನು ನಾಚಿಸುವಂತಹ ಚಟುವಟಿಕೆಗಳಿಂದ ದಿನವಿಡೀ ಕೃಷಿಯಲ್ಲಿ ತಮ್ಮನ್ನು ಅವರು ತೊಡಗಿಸಿಕೊಳ್ಳುತ್ತಾರೆ. ಪರಿಸರಕ್ಕೆ ಹತ್ತಿರವಾದ ನೈಸರ್ಗಿಕ ಕೃಷಿಯೇ ತಮ್ಮ ಜೀವಾಳ ಎನ್ನುವ ಸದಾಶಿವಪ್ಪ ಅವರು ಸರಳ, ಸುಂದರ ಹಾಗೂ ಸ್ವಾವಲಂಬಿ ಕೃಷಿಗೆ ಸಾವಯವ ಕೃಷಿಯೇ ಆಧಾರ ಎನ್ನುತ್ತಾರೆ. ಈ ತೋಟದ ಕಲ್ಪೆ ಅಂದರೆ ಇದಕ್ಕೆ ನಾವು 5 ಸ್ಟಾರ್ ಅಂತ ಹೇಳ್ತೀವಿ. 5 ಬೆಳೆಗಳ ಒಂದು ಮಾಡಿ ಪದ್ಧತಿ ಇಂಥ ಫಸ್ಟ್ ಫ್ಲೋರು ಈ ಕಳೆ ಹುಲ್ಲು ಅಂತೀವಲ್ಲ, ಇದು 1ನೇದು. 2ನೇದು ಅರಿಶಿನ ಅಥವಾ ಶುಂಠಿ, ಮತ್ತು 3ನೇದು ಕಾಫಿ, 4ನೇದು ಅಡಿಕೆ, 5ನೇದು ತೆಂಗು. ಹಾಗೆ ಬಹುಮಾಡಿ ಪದ್ಧತಿಯಲ್ಲಿ 5 ಬೆಳೆಗಳನ್ನು ನಾವು ಅಳವಡಿಸಿದಾಗ ನಮಗೆ ಹಂತವಾಗಿ ಹಣ ಜಾಸ್ತಿ ಬರೋಕ್ಕೆ ಶುರುವಾಯಿತು. ಏಕ ಬೆಳೆ ಪದ್ಧತಿಯಲ್ಲಿ ತೆಂಗಲ್ಲಿ 1ರಲ್ಲೇ ಆದರೆ ಸಮಯ ಖರ್ಚು ವೆಚ್ಚಗಳನ್ನು ತೂಗಿಸೋಕ್ಕಾಗಲ್ಲ. ಈಗ 5 ಬೆಳೆ ಮಾಡಿರೋದ್ರಿಂದ ಎಲ್ಲ ಬೆಳೆಯಿಂದ ಇಷ್ಟಿಷ್ಟು ಬಂದರೂ ದೊಡ್ಡ ಮೊತ್ತ ನಮ್ಮ ಕೈ ಸಿಗುತ್ತೆ. ಬಹುಶಃ ರಾಸಾಯನಿಕ ಕೃಷಿ ಮಾಡುವಾಗ ಹಣದ ಕೊರತೆ ಇತ್ತು. ಇವತ್ತು ಸಾವಯವ ಕೃಷಿಗೆ ಬಂದ ಮೇಲೆ ಹಣದ ಕೊರತೆ ಇಲ್ಲ. ಯಾಕೆಂದರೆ ಇಲ್ಲಿ ಕೂಲಿ ಕಾರ್ಮಿಕರ ಸಂಖ್ಯೆ ಕಮ್ಮಿ, ಅಗತ್ಯ ಇಲ್ಲ, ಉಳುಮೆ ಇಲ್ಲ. ಎಲ್ಲೋ ಬಿಸಿಲು ಬೀಳೋ ಕಡೆಯಲ್ಲಿ 11 ಗಂಟೆಯಿಂದ 3 ಗಂಟೆ ಬಿಸಿಲು ಬೀಳೋವರೆಗೆ ಒಂದೊಂದು ಗಿಡ ನೆಟ್ಟರೆ ಸಾಕು, ಅದ್ರ ಪಾಡಿಗೆ ಅದು ಬೆಳ್ಕೊಂತಿರುತ್ತೆ. ಹಾಗಾಗಿ ಸಾವಯವ ಕೃಷಿಯಲ್ಲಿ ಸ್ವಾವಲಂಬಿಯಾದ ಕೃಷಿ, ಸರಳವಾದ ಕೃಷಿ, ಸುಂದರವಾದಂಥ ಕೃಷಿ, ಮತ್ತು ಯಾರು ಬೇಕಾದ್ರೂ ಈ ಕೃಷಿನ ಭಾಳ ನಿಷ್ಠೆಯಿಂದ ಮಾಡಿದರೆ 10 ವರ್ಷಕ್ಕೆ ಅವನು ಒಳ್ಳೆ ನೆಮ್ಮದಿಯನ್ನು ಕಾಣ್ತಾನೆ. ಈಗ ಏನು ಕಾಡಿನಲ್ಲಿ ಯಾರೂ ಉಳುಮೆ ಮಾಡಲ್ಲ, ಯಾರೂ ಗೊಬ್ಬರ ಹಾಕಲ್ಲ, ಯಾರೂ ಅದನ್ನು ಪ್ಲೂನ್ ಮಾಡಲ್ಲ. ಆ ಥರ ಮಾಡ್ಕೊಂಡು ಹೋಗೋದೇ ಸಹಜ ಕೃಷಿ. ಕೃಷಿಯ ತ್ಯಾಜ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯ ಎರಡನ್ನೂ ಅಳವಡಿಸಿ ಗೊಬ್ಬರವನ್ನು ನಾವೇ ತಯಾರು ಮಾಡ್ಕೊಂಡು ಆ ಗೊಬ್ಬರಗಳನ್ನು ಕಮ್ಮಿ ಪ್ರಮಾಣದಲ್ಲಿ ಗಿಡಗಳಿಗೆ ಕೊಟ್ಕೊಂಡು ಹೋಗ್ತಕ್ಕಂಥದ್ದೇ ಸಾವಯವ ಗೊಬ್ಬರ. ಈ ಬಯೋಮಾಸನ್ನು, ಈ ಕೃಷಿಯ ತ್ಯಾಜ್ಯವನ್ನು, ತೆಂಗಿನ ಗರಿ ಉದಾಹರಣೆಗೆ ಅಡಿಕೆ ಗರಿ ಎರಡನ್ನು ಕಟ್ ಮಾಡಿ ಅದ್ರ ಬುಡಕ್ಕೆ ನಾವು ಮಲ್ಚಿಂಗ್ ಮಾಡ್ತಾ ಬಂದರೆ, ಒದಿಕೆ ಹಾಕ್ತಾ ಬಂದರೆ ನಮಗೆ 50 ಭಾಗ ಸೇವ್ ಆಗುತ್ತೆ. ಹೊರಗಡೆಯಿಂದ ಗೊಬ್ಬರ ತರ್ತಕ್ಕಂಥದ್ದೇ ಆಗಲಿ ಇನ್ನೊಂದೇ ಆಗಲಿ ಎಲ್ಲದೂ ಕೂಡ ಕಮ್ಮಿ ಆಗುತ್ತೆ. ಹೆಚ್ಚು ಆದಾಯ ಬರೋಕ್ಕೆ ನಿರೀಕ್ಷೆ ಇರುತ್ತೆ. ಇನ್ನು ಸ್ವಲ್ಪ ದಿನ ನಾವು ರಾಸಾಯನಿಕ ಕೃಷಿನ ಮುಂದುವರಿಸ್ಕೊಂಡು ಹೋದರೆ ನನ್ನ ಅನುಭವದ ಪ್ರಕಾರ ನೆಲ ನಿರ್ಜೀವ ಆಗುತ್ತೆ ಮತ್ತು ಅಂಥದ್ದೆಲ್ಲ ಈಗಾಗಲೇ ಹಾಳಾಗಿ ಹೋಗಿದೆ. ಎಲ್ಲದೂ ಪರಿಪೂರ್ಣವಾಗಬೇಕು ಅಂದರೆ ಸಾವಯವ ಕೃಷಿಯ ಸಿದ್ಧಾಂತ ನನ್ನ ಅನಿಸಿಕೆ ಪ್ರಕಾರ ಕರೆಕ್ಟು ಅಂತ ಅನಿಸುತ್ತೆ. ಇದು 2.5 ಎಕರೆ ಲ್ಯಾಂಡು. ಇಲ್ಲಿ 5 ಬೆಳೆಗಳು ಒಟ್ಟೊಟ್ಟಿಗೆ ಇದ್ದಾವೆ. ನನಗೆ ಈ 5 ಬೆಳೆಗಳಿಂದ ಒಂದು ವರ್ಷಕ್ಕೆ
2.5 ರಿಂದ 3 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಮತ್ತು ಖರ್ಚು ಎಷ್ಟು ಅಂದರೆ ನನಗೆ ವಾರಕ್ಕೊಂದಿನ ಒಬ್ಬಳು ಹೆಣ್ಮಗಳು ಬರ್ತಾಳೆ, ಅವಳಿಗೆ 130 ರೂಪಾಯಿ ಡೈಲಿ ವೇಜಸ್ಸು, ಊಟ ತಿಂಡಿ ಕಾಫಿ ಎಲ್ಲ ಕೊಡಬೇಕು. ಆಕೆ ವಾರಕ್ಕೊಂದಿನ ಬಂದು ಹೆಂಗೆ ಬೇಕು ಹಂಗೆ ಬಿದ್ದಿರೋ ಸೋಗ್ಗಳ್ನ ಕರಿನ ಕಟ್ ಮಾಡಿ ಬೇಡವಾಗಿರ್ತಕ್ಕಂಥ ಬೇರೆ ಗಿಡಗಳು ಇದ್ದರೆ ತೆಗೆದಾಕಿ ವಾರಕ್ಕೊಂದಿನ ಒಂದು ತೋಟ ಹ್ಯಾಂಡ್ಲ್ ಮಾಡ್ತಾಳೆ. ಹಂಗಾಗಿ ಕೂಲಿ ಕಾರ್ಮಿಕರ ಸಂಖ್ಯೆನೂ ಕಮ್ಮಿ ಆಗ್ತಾ ಬರುತ್ತೆ. ಆ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ ಇರ್ಬೋದು, ಮೇಕೆದು ಆ ಥರದ್ದು ಸಾವಯವ ಗೊಬ್ಬರ ಅಂತೀವಿ, ರಾಸಾಯನಿಕನೂ ಹೊರತುಪಡಿಸಿ. ಅದರಲ್ಲಿ ಈ ಬಹುಬೆಳೆ ಪದ್ಧತಿಲಿ ಏನಾಗುತ್ತೆ ಅಂದರೆ 1 ವರ್ಷ ತೆಂಗಿಗೆ ಕೊಟ್ಟರೆ ಇನ್ನೊಂದು ವರ್ಷ ಅಡಿಕೆಗೆ ಕೊಡ್ತೀವಿ, ಇನ್ನೊಂದು ವರ್ಷ ಕಾಫಿಗೆ ಕೊಡ್ತೀವಿ, ಇನ್ನೊಂದು ವರ್ಷ ಮೆಣಸಿಗೆ ಕೊಡ್ತೀವಿ. ಹಂಗೆ 5 ವರ್ಷಕ್ಕೆ ಒಂದೇ ಸಾರಿ ನಾವು ಸಾವಯವ ಗೊಬ್ಬರವನ್ನು ಒಂದೊಂದು ಬೆಳೆಗೆ ಕೊಟ್ಕೊಂಬರೋದ್ರಿಂದ ನಮಗೆ 4 ವರ್ಷದ ದಿನ ಭಾಳ ಸೇವ್ ಆಗುತ್ತೆ ನಮಗೆ ಖರ್ಚು. ಈ ರೋಗ ಕೀಟ ಬಂದರೆ ನಮ್ಮದೇ ಜೈವಿಕ ಕೀಟನಾಶಕ ಅಂತ ಒಂದು ಕೀಟನಾಶಕವನ್ನು ತಯಾರು ಮಾಡ್ತೀವಿ. ಲಿಕ್ವಿಡನ್ನು ತಗೊಂಡು 1 ಲೀಟ್ರಿಗೆ 10% ನೀರು ಆಡ್ ಮಾಡಿ ಸ್ಪ್ರೇ ಮಾಡಿದರೆ ಸಣ್ಣ ಸಣ್ಣ ವೈರಸ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಇಲ್ಲ ನೇರ ಬುಡಕ್ಕೆ ಕೊಟ್ಟರೆ ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ಸಾವಯವದಲ್ಲಿ ಆದಷ್ಟು ರೋಗ ಕಮ್ಮಿ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಎಲ್ಲ ಬೆಳೆಗಳಲ್ಲಿ ಬಿತ್ತನೆಗೆ ಮುಂಚಿತವಾಗಿ ಜೈವಿಕ ಗೊಬ್ಬರವಾದ ರೈಸೋಬಿಯಂ ಅನ್ನು ದ್ವಿದಳ ಧಾನ್ಯ ಬೆಳೆಗಳಿಗೆ, ಅಜೋಸ್ಪೆರಿಲಮ್ ಅನ್ನು ಏಕದಳ ಧಾನ್ಯಗಳಾದ ಭತ್ತ, ಸಜ್ಜೆ, ಜೋಳ, ನವಣೆ ಇತ್ಯಾದಿ ಬೆಳೆಗಳಿಗೆ ಹಾಗೂ PSP ಅಂದರೆ ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬೇಕು. ಇವುಗಳೊಂದಿಗೆ ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡುವುದರಿಂದ ಬೀಜ ಹಾಗೂ ಮಣ್ಣಿನಿಂದ ಹರಡುವ ರೋಗಗಳನ್ನು ತಡೆಯಬಹುದು. ಅಲ್ಲದೆ ಪೋಷಕಾಂಶ ಗೊಬ್ಬರಗಳ ಪ್ರಮಾಣವನ್ನು ತಗ್ಗಿಸಬಹುದು. ರಾಜ್ಯದ ಕರಾವಳಿಯ ಎಲ್ಲಾ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಭತ್ತ: ಟಿ ನರಸೀಪುರದಲ್ಲಿ ಭತ್ತ ಒಂದು ಕನಿಷ್ಠ 1800 ರೂಪಾಯಿಗಳು, ಗರಿಷ್ಠ 1900 ರೂಪಾಯಿಗಳು. ಭದ್ರಾವತಿಯಲ್ಲಿ ಭತ್ತ ಜ್ಯೋತಿ 2305 ರಿಂದ 2465 ರೂಪಾಯಿಗಳು. ಹುಣಸೂರಿನಲ್ಲಿ ಭತ್ತ ಒಂದು 2020 ರಿಂದ 2100 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಹೊಸ ತಂತ್ರಜ್ಞಾನ ಎಲ್ಲರಿಗೂ ಸೇರುತ್ತೆ. ನಾನು ಸಹ ನನ್ನ ಹೊಲದ ತಯಾರಿ, ಬಿತ್ತೋಕೆ, ಉಳುಮೆಗೆ, ಒಕ್ಕೋದು ಇತ್ಯಾದಿಗಳಿಗೆ ಚಿಕ್ಕ ಮಷೀನ್ಗಳನ್ನ ಅಗತ್ಯಕ್ಕನುಸಾರ ಖರೀದಿಸಿದೆ. ನಾನು ನನ್ನ ಹೊಲದಲ್ಲಿ ಮಷೀನ್ ಅನ್ನು ಬಳಸಿದೆ. ಆಗ ಕೆಲಸ ಬೇಗ ಮತ್ತು ಸುಲಭವಾಯಿತು. ಕೃಷಿಗಾಗಿ ಮಷೀನ್ ಬಳಸಿದ ನಂತರ ಸಿಕ್ತು ಸಮೃದ್ಧದ ಇಳುವರಿ ಮತ್ತು ಹೆಚ್ಚಿನ ಲಾಭ. ಚಿಕ್ಕ ಮಷೀನ್ಗಳಂತೂ ನಮ್ದೇ ಇವೆ, ಆದ್ರೆ ದೊಡ್ಡ ಮಷೀನ್ಗಳನ್ನು ಸಮೂಹ ಕಟ್ಕೊಂಡು ಖರೀದಿಸಿದ್ವಿ. ರೈತ ಬಂಧು ಭಗಿನಿಯರೇ, ನೀವು ಸಹ ಸುಧಾರಿತ ಮಷೀನು ಹಾಗೂ ಉಪಕರಣಗಳ ಖರೀದಿಯ ಮೇಲೆ ಆರ್ಥಿಕ ಸಹಾಯದ ಲಾಭ ಪಡೆಯಿರಿ. ನಿಮ್ಮ ಆದಾಯ ಬೆಳೆಸಿಕೊಳ್ಳಿ ಹಾಗೂ ತೃಪ್ತಿಯನ್ನು ಪಡೆಯಿರಿ. ಆಯ್ತು. ನಾನಂತೂ ಯೋಚಿಸಿದ್ದೀನಿ, ನಿನ್ನನ್ನ ಕೃಷಿ ಇಂಜಿನಿಯರ್ ಅನ್ನೇ ಮಾಡ್ತೀನಂತೆ. ಅಡಿಕೆ, ತೆಂಗು, ಕಾಫಿ ಮುಂತಾದವು ನಮ್ಮ ದೇಶದ ಹೆಮ್ಮೆಯ ವಾಣಿಜ್ಯ ಬೆಳೆಗಳಾಗಿವೆ. ಅದರಲ್ಲಿ ಅಡಿಕೆ ಬಹುವಿಧದಲ್ಲಿ ಬಳಕೆಯಾಗುತ್ತಿರುವ ಬೆಳೆಯಾಗಿದ್ದು, ಅಡಿಕೆ ಹಾಳೆಯಿಂದಲೂ ಉಪಯುಕ್ತ ತಟ್ಟೆ, ಬಟ್ಟಲುಗಳನ್ನು ತಯಾರಿಸಿ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ. ದೇಶದ 14 ರಾಜ್ಯಗಳಲ್ಲಿ ಅಡಿಕೆ ಬೆಳೆಯಲಾಗುತ್ತದೆ.
ಹಾಗೆಯೇ ನಮ್ಮ ರಾಜ್ಯದಲ್ಲಿ 2,20,000 ಹೆಕ್ಟೇರ್ಗಿಂತ ಹೆಚ್ಚು ಪ್ರದೇಶದಲ್ಲಿ ಅಡಿಕೆ ಬೆಳೆಯುತ್ತಿದ್ದು ದೇಶದ ಪ್ರಮುಖ ಅಡಿಕೆ ಉತ್ಪಾದನಾ ರಾಜ್ಯಗಳಲ್ಲಿ ಒಂದೆನಿಸಿದೆ. ಆದರೆ ಅಡಿಕೆ ಉತ್ಪಾದಕತೆಯಲ್ಲಿ ಬೇರೆ ದೇಶಗಳಿಗೆ ಹೋಲಿಸಿದರೆ ಕಡಿಮೆ ಇದೆ. ಆದರೆ ಅಡಿಕೆ ಬೆಲೆಯಲ್ಲಿ ಏರಿಳಿತಗಳು ಹೆಚ್ಚಾದ್ದರಿಂದ ಆರ್ಥಿಕ ಸಮತೋಲನ ಕಾಯ್ದುಕೊಳ್ಳಲು ಅಂತರ್ಬೆಳೆ ಬೆಳೆಯುವುದು ಅನಿವಾರ್ಯವಾಗಿದೆ. 1990ರಿಂದ 2015ರವರೆಗೂ ಅಡಿಕೆಯ ಉತ್ಪಾದಕತೆಯಲ್ಲಿ ಅಂದರೆ 1 ಹೆಕ್ಟೇರ್ಗೆ ಎಷ್ಟು ಅಡಿಕೆ ನಾವು ಉತ್ಪನ್ನವನ್ನು ಮಾಡ್ತೀವಿ ಅಂತ ನೋಡಿದಾಗ 1990ನೇ ಇಸ್ವಿಯಲ್ಲಿ ಕೇವಲ 11 ಕ್ವಿಂಟಾಲ್ ಪ್ರತಿ ಹೆಕ್ಟರ್ಗೆ ತೆಗಿತಾ ಇದ್ವಿ. ಪ್ರಸ್ತುತ 2015ರಲ್ಲಿ 14 ಕ್ವಿಂಟಾಲ್ ಪ್ರತಿ ಹೆಕ್ಟರ್ಗೆ ನಾವು ಉತ್ಪಾದಕತೆಯನ್ನು ಮಾಡ್ತಾ ಇದ್ದೀವಿ. ಇಷ್ಟಾದರೂ ಸಹಿತ ರೈತ ಬಾಂಧವರು ಅನೇಕ ಸಮಸ್ಯೆಗಳನ್ನು ಇದರಲ್ಲಿ ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಅಡಿಕೆ ಬೆಲೆಯಲ್ಲಿ ಸಾಕಷ್ಟು ಸ್ಥಿತ್ಯಂತರಗಳಾಗ್ತಾ ಇದ್ದಾವೆ, ಮತ್ತು ಬರದ ಸಮಸ್ಯೆ ಆಗ್ತಾ ಇದೆ. ಇವೆಲ್ಲಗಳ ಮಧ್ಯೆ ನಾವು ಆರ್ಥಿಕತೆಯನ್ನು ಸುಧಾರಣೆ ಮಾಡಬೇಕಂದ್ರೆ ಅಂತರ್ಬೆಳೆಗಳಿಗೆ ನಾವು ಬೆಳಿಲೇಬೇಕಾಗ್ತದೆ. ಅಡಿಕೆ ತೋಟವನ್ನು 1 ರಿಂದ 5 ವರ್ಷದ, 5 ರಿಂದ 10 ವರ್ಷದ, 10 ವರ್ಷಕ್ಕಿಂತ ಮೇಲ್ಪಟ್ಟ ತೋಟ ಎಂದು ವಿಂಗಡಿಸಬಹುದು. ಅಡಿಕೆಯನ್ನು ಸಾಮಾನ್ಯವಾಗಿ 9 ಅಡಿ ಅಂತರದಲ್ಲಿ ಬೆಳೆಯುವುದರಿಂದ ಭೂಮಿಯ 70% ಭಾಗವನ್ನು ಮಾತ್ರ ಅದು ಬಳಸಿಕೊಳ್ಳುತ್ತದೆ. ಉಳಿದ 30% ಭಾಗವನ್ನು ಬಳಸಿಕೊಂಡು 1 ರಿಂದ 5 ವರ್ಷದ ಅಡಿಕೆ ತೋಟದಲ್ಲಿ ತರಕಾರಿ, ಹೂವು, ಹಣ್ಣು ಬೆಳೆಯಬಹುದು. ಇದರಲ್ಲಿ ನಾವು ಈ ತೋಟಗಳಲ್ಲಿ ವಿವಿಧ ಹಂತಗಳನ್ನು ಮಾಡ್ತೀವಿ. ಚಿಕ್ಕ ತೋಟಗಳು ಅಂದರೆ 1 ರಿಂದ 5 ವರ್ಷದ ತೋಟಗಳು, 5 ರಿಂದ 10 ವರ್ಷದ ತೋಟಗಳು, ಮಧ್ಯಮ ವಯಸ್ಸಿನ ತೋಟಗಳು ಮತ್ತು 10 ವರ್ಷಕ್ಕೆ ಮೇಲ್ಪಟ್ಟಂಥ ತೋಟಗಳು. ಹೀಗೆ 3 ವಿಧದ ತೋಟಗಳನ್ನು ನಾವು ವಿಂಗಡಣೆಯನ್ನು ಮಾಡ್ತೀವಿ. ಇಲ್ಲಿ ವಿವಿಧ ತರಹದ ಬೆಳೆಗಳು ಅಂದರೆ 1 ರಿಂದ 5 ವರ್ಷದ ತೋಟಗಳಲ್ಲಿ ನಾವು ತರಕಾರಿಗಳನ್ನಾಗಿರ್ಬೋದು, ಹಣ್ಣುಗಳನ್ನಾಗಿರ್ಬೋದು ಅಥವಾ ಹೂವಿನ ಬೆಳೆಗಳನ್ನು ನಾವು ಅಂತರ ಬೆಳೆಗಾಗಿ ಬೆಳೆದುಕೊಳ್ಬಹುದು. 5 ರಿಂದ 10 ವರ್ಷದ ತೋಟದಲ್ಲಿ ತರಕಾರಿ, ಕೆಲವು ಬಗೆಯ ಹಣ್ಣುಗಳನ್ನು ಮತ್ತು 10 ವರ್ಷಕ್ಕಿಂತ ಮೇಲ್ಪಟ್ಟ ತೋಟದಲ್ಲಿ ಬಹುವಾರ್ಷಿಕ ಸಾಂಬಾರ್ ಬೆಳೆಗಳಾದ ಜಾಕಾಯಿ, ಲವಂಗ, ಕೋಕೋ, ಕಾಳುಮೆಣಸು ಬೆಳೆಯಬಹುದಾಗಿದೆ. ಐದರಿಂದ 10 ವರ್ಷದ ತೋಟಗಳಲ್ಲಿ ಸಹಿತ ತರಕಾರಿಗಳು, ಕೆಲ ಹಣ್ಣಿನ ಬೆಳೆಗಳನ್ನು ನಾವು ಬೆಳೆದುಕೊಳ್ಬೇಕಾಗ್ತದೆ. 10 ವರ್ಷದಿಂದ ಮೇಲ್ಪಟ್ಟಂಥ ತೋಟಗಳಲ್ಲಿ ಬಹುವಾರ್ಷಿಕ ಈ ಸಾಂಬಾರು ಬೆಳೆಗಳಿದ್ದಾವೆ. ಅಂದರೆ ಕಾಳುಮೆಣಸು ಆಗಿರ್ಬೋದು, ಜಾಯಿಕಾಯಿ ಆಗಿರ್ಬೋದು, ಲವಂಗ ಆಗಿರ್ಬೋದು, ಅಲ್ಲದೆ ಉತ್ತಮವಾದಂಥ ಪ್ಲಾಂಟೇಶನ್ ಬೆಳೆ ಕೋಕೋವನ್ನು ಸಹಿತ ನಾವು ಬೆಳೆದುಕೊಳ್ಬಹುದು. ಯಾಕೆ ಅಂತರ ಬೆಳೆಗಳನ್ನು ಈ ತೋಟಗಳಲ್ಲಿ ಮಾಡಬೇಕಂದ್ರೆ, ನಾವು ಅಡಿಕೆಯನ್ನು ಸಾಮಾನ್ಯವಾಗಿ 9 ಅಡಿ 9 ಅಡಿ ದಾಯದಲ್ಲಿ ಬೆಳಿತೀವಿ. ಹಾಗೆ ಬೆಳೆದಾಗ 70% ಜಾಗವನ್ನು ಉಪಯೋಗ ಮಾಡ್ಕೊಳ್ತದೆ, 30% ಜಾಗ ಹಾಗೇ ಉಳಿತದೆ. ಅದು ಉಪಯೋಗ ಆಗಬೇಕು, ಒಂದನೇದು. ಎರಡನೇದು, 52ರಿಂದ 68%ನಷ್ಟು ಸೂರ್ಯಪ್ರಕಾಶ ಉಪಯೋಗ ಆಗುವುದೇ ಇಲ್ಲ. ಮತ್ತು ಅಡಿಕೆಯ ಬೇರುಗಳು 2.5 ಫುಟ್ ಜಾಗದಲ್ಲಿ ಮಾತ್ರ ತಮ್ಮ ಬೆಳವಣಿಗೆಯನ್ನು ಹೊಂದ್ಕೊಂಡಿರ್ತವೆ. ಅಂದರೆ ಗಿಡದಿಂದ ಒಂದು 75 ಸೆಂಟಿಮೀಟರ್ ಮಾತ್ರ. ನಡುವಿನ ಜಾಗ ಹಾಗೇ ಉಳಿತದೆ. ಮತ್ತು ಸ್ವಾಭಾವಿಕವಾಗಿ ಲಭ್ಯ ಇರುವಂಥ ಮಣ್ಣು, ನೀರು, ಗಾಳಿ, ಸೂರ್ಯಪ್ರಕಾಶ ಸರಿಯಾಗಿ ಗಿಡಗಳಿಗೆ ಸಿಕ್ಕು ಹೆಚ್ಚು ಹಾಗೇ ಉಳಿಯುತ್ತೆ. ಅದನ್ನು ನಾವು ಉಪಯೋಗ ತಗೊಳ್ಬೇಕಂದ್ರೆ ಈ ಅಂತರ್ಬೆಳೆಗಳನ್ನು ಬೆಳ್ಕೊಳ್ಳೇಬೇಕಾಗ್ತದೆ. 10 ವರ್ಷದ ಮೇಲ್ಪಟ್ಟ ತೋಟಗಳಲ್ಲಿ ಕಾಳುಮೆಣಸು ಬಹಳ ಸೂಕ್ತವಾದಂಥದ್ದು. ಅದೇ ಥರನಾಗಿ ಕೊಕ್ಕೋ, ಲವಂಗ, ಜಾಯಿಕಾಯಿ, ಇತ್ತೀಚೆಗೆ ಅನೇಕ ಜನ ರೈತ ಬಾಂಧವರು ಅಗಾರುಡನೂ ಮಾಡ್ತಾ ಇದ್ದಾರೆ. ಆದರೆ ಪೆಪ್ಪರ್ ಈಗ ತಾವು ಧಾರಣೆಯನ್ನು ಗಮನಿಸಿದ ಹಾಗೆ ಪ್ರತಿ ವರ್ಷವೂ ಧಾರಣೆ ಜಾಸ್ತಿನೇ ಆಗ್ತಾ ಇದೆ. ಗುಣಮಟ್ಟದ ಕಾಳುಮೆಣಸು 500ರಿಂದ 800 ರೂಪಾಯಿ ಕೆಜಿವರೆಗೆ ಹೋಗ್ತಾ ಇದೆ. ಕಾಳುಮೆಣಸಿನಲ್ಲಿ ಸಾಕಷ್ಟು ತಳಿಗಳು ಲಭ್ಯವಿದ್ದು ಉತ್ತಮ ಬೆಲೆ ಕೂಡ ಸಿಕ್ಕುತ್ತದೆ. ಇದರಲ್ಲಿ ಅನೇಕ ಉತ್ತಮವಾದಂಥ ತಳಿಗಳಿದ್ದಾವೆ. ಪನ್ನೀರು 1, 2, 4, 5, 6, 7. ಅದು ಅಲ್ಲದೆ ಒಂದು ಹೆಚ್ಚು ಪ್ರಚಲಿತ ಇರುವಂಥ ಮೊದಲಿನಿಂದಲೂ ರೈತರು ಬೆಳೆಯುತ್ತಿರುವಂಥ ಕರಿಮುಂಡ ಇದೆ, ಗಿರಿಮುಂಡ ಇದೆ. ಅದು ಅಲ್ಲದೆ ಈಗ ಭಾರತೀಯ ಸಾಂಬಾರು ಸಂಶೋಧನಾ